ಹಾಯ್. ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ನಂದು KSIC ಪರ್ಸ್ನಲ್ ಕಲೆಕ್ಷನ್ ಸ್ಯಾರೀಸ್ ಅಂತ. ಅದಕ್ಕೆ ತುಂಬಾ ಚೆನ್ನಾಗಿರೋ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ ಯು ಎಲ್ಲರಿಗೂ. ನಂದು ಅದು ಫಸ್ಟ್ ಯೂಟ್ಯೂಬ್ ವಿಡಿಯೋ ಆ್ಯಂಡ್ ತುಂಬ ಚೆನ್ನಾಗಿ ಲೈಕ್ಸ್ ಬಂದಿದೆ, ವ್ಯೂಸ್ ಬಂದಿದೆ ಆ್ಯಂಡ್ ಕೆಲವರೆಲ್ಲ ತುಂಬ ಚೆನ್ನಾಗಿ ಕಮೆಂಟ್ಸು ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್. ಅದರಲ್ಲಿ ಇನ್ನೊಂದೇನು ಹೇಳಿದ್ರಿ ಅಂದರೆ ನಾನು ಬ್ಲೌಸಸ್ಸು ತೋರಿಸಿದ್ದೆ, ಅದಕ್ಕೆ ಎಲ್ಲರೂ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಬ್ಲೌಸ್ ತುಂಬ ಚೆನ್ನಾಗಿದೆ, ಡಿಸೈನು ಎಲ್ಲಿ ಹೊಲಿಸಿದ್ರಿ, ಯಾರು ಟೈಲರು ಅಂತೆಲ್ಲ ಕೇಳ್ತಿದ್ರಿ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಸುಮ್ಮನೆ ಕಮೆಂಟ್ಸಿಗೆ ರಿಪ್ಲೈ ಮಾಡೋ ಬದಲು ಬ್ಲೌಸಸ್ನೇ ತೋರಿಸಿ ಎಲ್ಲಿ ಹೊಲಿಸಿದೆ. ಕೆಲವು ಬ್ಲೌಸಸ್ಸು ಒಂದು ಪರ್ಟಿಕ್ಯುಲರ್ ಟ್ರೈಲರ್ ಹತ್ರನೇ ಹೊಲಿಸಿದ್ದೀನಿ, ಇನ್ನು ಕೆಲವು ಬೇರೆ ಕಡೆ ಹೊಲಿಸಿದ್ದೀನಿ. ಸೊ ನಾನು ಅದಕ್ಕೆ ಒಂದು ಅದರದ್ದೇ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡೆ. ಹೋಪ್ಫುಲಿ ಈ ವಿಡಿಯೋನು ನೀವು ಅಷ್ಟೇ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆಮೇಲೆ ನಂದು ಒಂದು ಲಿಟ್ಲ್ ಇಂಟ್ರೂ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಆದರೆ ಮೇ ಬಿ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಸದ್ಯಕ್ಕೀಗ ಬ್ಲೌಸಸ್ ತೋರಿಸ್ಬಿಡೋಣ, ಯಾಕಂದರೆ ಅದಕ್ಕೆ ಜಾಸ್ತಿ ಕಮೆಂಟ್ಸ್ ಬಂದಿರೋದ್ರಿಂದ ಅದನ್ನು ತೋರಿಸೋಣ. ಓಕೆ, ಸೊ ಫಸ್ಟ್ ಬ್ಲೌಸು ಇದು ನೋಡಿ, ಇದು ರಾ ಸಿಲ್ಕ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಮಾಡಿಸಿರೋದು ಬ್ಲೌಸು. ಇದು ಕಾಂಬಿನೇಷನ್ ಅಂದರೆ KSIC ಸ್ಯಾರಿ ಒಂದು ಬ್ಲೂ ಆ್ಯಂಡ್ ರೆಡ್ ಕಲರಲ್ಲಿ ಸ್ಯಾರಿ ಬಂದಿದೆ. ಅದು ಸ್ಯಾರಿ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ತೋರಿಸಿಲ್ಲ. ನಂದು ಫಸ್ಟು ಪಾರ್ಟ್ 1 ಮಾತ್ರ ತೋರಿಸಿದ್ದೀನಿ. ಇನ್ನೂ ಅರೌಂಡ್ 6+ ಸ್ಯಾರೀಸ್ ಇದೆ KSICದು, ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಅದರಲ್ಲಿ ಒಂದು ಸ್ಯಾರಿ ಇದೆ, ಅದು ಈ ಕಲರ್, ಈ ಡಾರ್ಕ್ ಬ್ಲೂ ಫುಲ್ ಬಾಡಿ ಆ್ಯಂಡ್ ಈ ಮರೂನು ಬಾರ್ಡ್ರಲ್ಲಿ ಬಂದಿದೆ. ಸೊ ಅದಕ್ಕೆ ಮ್ಯಾಚ್ ಆಗೋಕ್ಕೆ ಈ ಥರ ಬ್ಲೌಸ್ ಮಾಡಿಸಿರೋದು. ಸೊ ಇದೊಂದು ನಾನು 2 ಬ್ಲೌಸ್ ಡಿಸೈನ್ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದು ತುಂಬ ಇಷ್ಟ ಆಯಿತು. ಅದನ್ನು 2 ಕಂಬೈನ್ ಮಾಡಿರೋದು. ಇದು ಬ್ಯಾಕಲ್ಲಿ ನೋಡಿ, ಇದನ್ನು ನೆಟ್ ಹಾಕ್ಸಿದ್ದೀನಿ ಈ ಥರ. ಅದರ ನೆಟ್ ಮೇಲೆ ಈ ಥರ ಹ್ಯಾಂಡ್ ವರ್ಕಲ್ಲಿ ಈ ಥರ ಫ್ಲವರ್ ಡಿಸೈನ್ ಮಾಡಿಸಿದ್ದಾರೆ. ಆಮೇಲೆ ನನಗಿದ್ದು ಸ್ಲೀವ್ಸ್ ಡಿಸೈನು ಇನ್ನೊಂದು ಬ್ಲೌಸ್ದು ಯಾವುದೋ ಒಂದು ನೋಡಿದ್ದೆ, ಅದು ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಸ್ಲೀವ್ ಡಿಸೈನ್ ಹಿಂಗೆ ಹೇಳಿದ್ದೀನಿ. ಸೊ ಇದೆಲ್ಲ ಒಂಥರ ಬೀಡ್ಸ್ ಹಾಕಿ ಲಾಸ್ಟಲ್ಲೂ ಈ ಥರ ಕುಚ್ ಥರ ಮಾಡಿದ್ದಾರೆ ಬೀಡ್ಸು. ಇದು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಫ್ರಂಟಲ್ಲೂ ಈ ಥರ ಕಂಟಿನ್ಯೂ ಮಾಡಿದ್ದಾರೆ. ಇದು ಆಮೇಲೆ ಇಲ್ಲಿ ಹಾಕೊಂಡಾಗ ಇದು ಹಿಂದೆಗಡೆ ಫುಲ್ ನೆಕ್ ಬಂದಿರೋದ್ರಿಂದ ಇದು ಹಾಕೊಂಡಾಗ ಸ್ವಲ್ಪ ಹೈ ನೆಕ್ ಬರುತ್ತೆ, ಆಮೇಲೆ ಬ್ರಾಡಾಗೂ ಕಾಣಿಸುತ್ತೆ. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಬ್ಲೌಸು. ಇದು ನೆಟ್ಟೆಡ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸ್ತು. ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಕೊಟ್ಟರು ನಾನು ಇದನ್ನು ವೇರ್ ಮಾಡಿದಾಗ. ಬಟ್ ಇದು ಈ ಥರ ಪರ್ಟಿಕ್ಯುಲರ್ ಕಾಂಬಿನೇಷನ್ ಆಗಿರೋದ್ರಿಂದ ನಾನು ಬೇರೆ ಸ್ಯಾರಿಗೆ ಅಷ್ಟೊಂದು ವೇರ್ ಮಾಡೋಕ್ಕಾಗ್ತಿಲ್ಲ, ಅದು ಒಂದೇ ಸ್ಯಾರಿಗೆ ಹಾಕ್ತಿದೆ. ಸೊ ನೋಡೋಣ ಮುಂದಕ್ಕೆ ಯಾವುದಾದ್ರೂ ಪೇರ್ ಮಾಡ್ಬೋದಾ ಅಂತ ನೋಡ್ತೀನಿ. ಸೊ ಇದು ನನ್ನ ಫಸ್ಟ್ ಬ್ಲೌಸು. ಸೊ ನಾನು ಎಲ್ಲ ಬ್ಲೌಸು ಒಂದು ಟೈಲರ್ ಹತ್ರ ಹೊಲಿಸಿದ್ದೀನಿ, ಅದನ್ನೆಲ್ಲ ತೋರಿಸ್ಬಿಡ್ತೀನಿ, ಆಮೇಲೆ ಅವ್ರ ಡೀಟೇಲ್ಸ್ ಕೊಡ್ತೀನಿ. ಸೊ ದಿಸ್ ಇಸ್ ಫಸ್ಟ್ ಬ್ಲೌಸ್. 2ನೇ ಬ್ಲೌಸು ಅವ್ರ ಹತ್ರನೇ ಹೊಲಿಸಿದ್ದು. ಈ ಸೀರೆಗೆ ಈ ಬ್ಲೌಸ್ಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ಎಲ್ಲರೂ. ನಾನು ಸುಮ್ಮನೆ ಕೊನೆಯಲ್ಲಿ ತೋರಿಸಿದೆ, ವೈಟ್ ಬ್ಲೌಸ್ ಒಂದಿದೆ ನನ್ನ ಹತ್ರ, ಇದನ್ನು ತುಂಬ ಪೇರ್ ಮಾಡ್ತೀನಿ ಅಂತ. ಈ ಬ್ಲೌಸ್ಗಂತೂ ನಂಗೆ ತುಂಬ ಕಮೆಂಟ್ಸ್ ಬಂದಿದೆ. ಎಲ್ಲರೂ ಹೇಳಿದ್ದಾರೆ ವೈಟ್ ಬ್ಲೌಸ್ ಸೂಪರಾಗಿದೆ ಹಾಗೆ ಹೀಗೆ ಅಂತ. ಇದು ನಾನು ಏನು ಮಾಡ್ತೀನಿ, ಟೇಲರ್ ಅವ್ರು ಇದ್ರೂ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮೋಸ್ಟ್ ಆಫ್ ಮೈ ಬ್ಲೌಸ್ ಡಿಸೈನ್ಸ್ ಎಲ್ಲ ನಾನು ಇನ್ಸ್ಟಾಲಿ ಪಿಂಟ್ರೆಸ್ಟಲ್ಲಿ ನೋಡಿ ಇಷ್ಟ ಆಗೋ ಡಿಸೈನ್ಸ್ನೆಲ್ಲ ಸ್ನ್ಯಾಪ್ಶಾಟ್ ತೆಗೆದಿಟ್ಕೊಂಡಿರ್ತೀನಿ. ಅದನ್ನು ನಾನು ಆ ಟೇಲರ್ಗೆ ಅವ್ರಿಗೆ ಹೇಳ್ತೀನಿ ನನಗೆ ಈ ಥರ ಡಿಸೈನ್ ಬೇಕು ಅಂತ. ಅವರು ಅದೇ ಕಲರಲ್ಲಿ ಅಥವಾ ಅದೇ ಕಾಂಬಿನೇಷನ್ ನಾನು ಏನು ಹೇಳಿರ್ತೀನೋ ಅದರಲ್ಲೇ ಮಾಡ್ತಾರೆ. ಇದು ನೋಡಿ ಈ ಥರ ಇನ್ನೊಂದ್ಸಲಿ ಲಾಸ್ಟ್ ಟೈಮ್ ಸರಿಯಾಗಿ ತೋರಿಸಿರ್ಲಿಲ್ಲ, ನಾನು ಸುಮ್ಮನೆ ಜಸ್ಟ್ ತೋರಿಸ್ಕೊಂಡು ಹೋಗಿದ್ದೆ. ನೋಡಿ ಈ ಥರ ಬರುತ್ತೆ ಫುಲ್ ಸ್ಲೀವ್ಸು. ಇದು ಆ ಟೈಲರ್ ಹತ್ರನೇ ಹೊಲಿಸಿರೋದು. ಸೊ ನೋಡ್ಕೊಳ್ಳಿ, ನಾನು ಆಮೇಲೆಲ್ಲ ಅವ್ರ ಡೀಟೇಲ್ಸ್ ಹೇಳ್ತೀನಿ. ಸೊ ಈ ಥರ ಸ್ಲೀವ್ಸ್ ಬಂದಿದೆ. ಆಮೇಲೆ ಈ ಥರ ಬ್ಯಾಕಲ್ಲಿ ನೋಡಿ, ಈ ಥರ ಬ್ಯಾಕಲ್ಲಿ ಫುಲ್ ಅದೇ ಥರ ಕಂಟಿನ್ಯೂ ಮಾಡಿದ್ದಾರೆ. ಇದು ಒಂಥರ ಸಾಫ್ಟ್ ಸಿಲ್ಕ್ ಅಂತಾರಲ್ಲ, ರಾ ಸಿಲ್ಕಲ್ಲೇ ಸಾಫ್ಟ್ ಬರುತ್ತಲ್ಲ ಅದರಲ್ಲಿ ಮಾಡಿಸಿರೋದು. ಸೊ ಇದು ಅವ್ರ ಹತ್ರನೇ ಹೊಲಿಸಿರೋದು. ಆಮೇಲೆ ಇದಕ್ಕೆ ಇದು ಏನಂತಾರೆ, ನನಗೆ ಇದು ಹೆಸರೇ ಮರೆತು ಈ ಥರ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದು ಸಿಂಪಲ್ಲಾಗೆ ಮಾಡಿಸಿದ್ದಾರೆ, ಇದಕ್ಕೆ ನಾನು ಇನ್ನಷ್ಟೊಂದು ಯೋಚನೆ ಮಾಡಿಲ್ಲ, ಅವರೇ ಅಟ್ಯಾಚ್ ಮಾಡಿರೋದು. ಸೊ ಇದು ಸೆಕೆಂಡ್ ಬ್ಲೌಸು. ಇನ್ನೊಂದು ಅವ್ರ ಹತ್ರನೇ ಹೊಲಿಸಿರೋದು ಇದು ನನ್ನ ಆ್ಯಕ್ಚುಲಿ ಫೇವ್ರೇಟ್ ಬ್ಲೌಸು. ಇದು ವೆಲ್ವೆಟಲ್ಲಿ ಮಾಡಿಸಿರೋದು, ಮೆಟೀರಿಯಲ್ಲು ವೆಲ್ವೆಟ್. ಇದು ಲಾಸ್ಟ್ ಟೈಮ್ ಹೇಳ್ದಂಗೆ ಇದು 2-3 ಸ್ಯಾರೀಸ್ಗೆ ಪೇರ್ ಮಾಡ್ಬೋದು. ಇದು ಹೆವಿ ಇದೆ, ಬ್ಲೌಸ್ ಅಂತೂ ತುಂಬ ಹೆವಿ ಇದೆ. ಇದನ್ನು ನೋಡಿದ್ರೆ ಇದು ನೋಡಿ ತುಂಬ ಜರ್ದೋಸಿ ವರ್ಕ್ ಅಂತಾರೋ ಏನೋ ಅಂತಾರೆ, ನೀವು ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದನ್ನು ಕಾಂಜೀವರಂ ಸ್ಯಾರೀಸ್ಗೂ ನಾನು ವೇರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ 5 ಲೈನ್ಸಲ್ಲಿ ಮಾಡಿದ್ದಾರೆ, ಇದೇ ಡಿಸೈನ್ ರಿಪೀಟ್ ಮಾಡಿದ್ದಾರೆ. ಆಮೇಲೆ ಇಲ್ಲೂ ಸ್ಲೀವ್ಸಲ್ಲೆಲ್ಲ ಸ್ವಲ್ಪ ಅದೇ ಥರ ಫ್ಲವರ್ ಡಿಸೈನಲ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಅಗೇನ್ ನೆಕ್ಗೆ ಈ ಥರನೇ
ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲೇನು ಡಿಸೈನ್ ಕೊಟ್ಟಿದ್ದಾರೋ ಅದೇ ನೆಕ್ಗೂ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಒಂಥರ ವೆಲ್ವೆಟ್ ಆಗಿರೋದ್ರಿಂದ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ ಈ ಸ್ಯಾರಿ. ಈ ಬ್ಲೌಸ್ ನೋಡಿ ಈ ಥರ ಬರುತ್ತೆ ಬ್ಯಾಕಲ್ಲಿ. ಸೊ ಇದು ಅವ್ರ ಹತ್ರನೇ ಆಗಿ ಏನು ಹೊಲಿಸಿರೋದು. ಸೊ ಇದು 3rd ಬ್ಲೌಸು. 4th ಬ್ಲೌಸು ಇದಕ್ಕೂ ನನಗೆ ಕೆಲವರು ಕೇಳಿದ್ರಿ ಈ ಮೆಟೀರಿಯಲ್ ಎಲ್ಲಿ ಸಿಕ್ತು, ಚೆನ್ನಾಗಿದೆ ಇದು ಹ್ಯಾಂಡ್ ಪೇಂಟೆಡ್ ಬ್ಲೌಸ್ ಮೆಟೀರಿಯಲ್ ಎಲ್ಲಿ ಸಿಕ್ತು ಅಂತ. ಸೊ ಇದು ಅಷ್ಟೇ, ಇದು ಆಲ್ರೆಡಿ ಈ ಥರನೇ ಡಿಸೈನ್ ಇದ್ದಿದ್ದು ಮೆಟೀರಿಯಲ್ ಇತ್ತು. ಸೊ ಆವಾಗ ನಾನು ಇದನ್ನು ಆ ಮೆಟೀರಿಯಲ್ ಇಷ್ಟ ಆಗಿ ಆ ಡಿಸೈನ್ ಇಷ್ಟ ಆಗಿ ಹೊಲಿಸಿದೆ. ಈಗ ಇದೊಂದು ಸ್ವಲ್ಪ ಟ್ರೆಂಡಲ್ಲೂ ಇದೆ, ನಾನು ತುಂಬ ಜನ ನೋಡ್ತಿದ್ದೆ ಇದನ್ನೆಲ್ಲ ಹಾಕ್ಕೊಂಡಿರೋದು, ಬಟ್ ಬೇರೆ ಬೇರೆ ಕಲರ್ಸಲ್ಲಿತ್ತು. ಸೊ ನಂಗೆ ಇದು ಇಷ್ಟನೂ ಆಯಿತು. ಬಟ್ ಬೇರೆ ನಾನು ನೋಡಿರೋದೆಲ್ಲ ಒಂದೇ ಡಿಸೈನು ಒಂದೇ ಕಲರು ಕಂಟಿನ್ಯೂ ಆಗಿರುತ್ತೆ ಫುಲ್ ಬ್ಲೌಸು. ಬಟ್ ನಂಗೆ ಇಲ್ಲೇನು ಅಡ್ವಾಂಟೇಜ್ ಆಯಿತು ಅಂದರೆ ಐ ಡೋಂಟ್ ನೋ ವೆದರ್ ಅವ್ರು ಬೇರೆ ಬೇರೆ ಮೆಟೀರಿಯಲಾಗಿ ಅಟ್ಯಾಚ್ ಮಾಡಿದಾರೋ ಏನೋ ಗೊತ್ತಿಲ್ಲ. ನನಗೆ ಇದು ಸ್ಲೀವ್ಸಲ್ಲಿ ನೋಡಿದ್ರೆ ಈ ಥರ ಹಸು ಡಿಸೈನ್ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಹಸು ಡಿಸೈನ್ ಇದೆ, ಡಿಫ್ರೆಂಟ್ ಕಲರ್ಸ್ ಆಫ್ ಹಸುಗಳೆಲ್ಲ ಇದೆ ಡಿಸೈನು. ಬಟ್ ಫುಲ್ ಬಾಡಿಲೆಲ್ಲ ನೋಡಿದ್ರೆ ಇಲ್ಲೆಲ್ಲ ನೋಡಿದ್ರೆ ಫ್ಲವರ್ಸ್ ಬಂದಿದೆ. ಆಮೇಲೆ ಇದನ್ನು ನೀವು ನೋಡಿದ್ರೆ ಇದು ಸೀಕ್ವೆನ್ಸ್ ವರ್ಕ್ ಎಲ್ಲ ಮಾಡಿದ್ದಾರೆ ನೋಡಿ, ಅದೆಲ್ಲ ಫುಲ್ಲು ಹೈಲೈಟ್ ಕಾಣೋದಕ್ಕೆ ಗ್ರ್ಯಾಂಡಾಗಿ ಕಾಣೋದಕ್ಕೆ ಸೀಕ್ವೆನ್ಸ್ ವರ್ಕು ಮಾಡಿದ್ದಾರೆ ಇದರಲ್ಲಿ. ಸೊ ಇದಕ್ಕೇನು ಅಟ್ಯಾಚ್ ಮಾಡಿಲ್ಲ ಅವರು, ಸುಮ್ಮನೆ ಹಾಗೆ ಕಂಟಿನ್ಯೂ ಬಿಟ್ಟಿದ್ದಾರೆ ಸಿಂಪಲಾಗಿ ಎಲಿಗೆಂಟಾಗಿ ಕಾಣಲಿ ಅಂತ. ಇದು ಮೆಟೀರಿಯಲ್ಲು ನಾನು ಯಾರು ಟೈಲರ್ ಹತ್ರ ಆವಾಗಲೇ ಹೇಳಿದ್ನಲ್ಲ ಈ ಬ್ಲೌಸಸ್ ಎಲ್ಲ ಹೊಲಿಸಿದೆ ಅಂತ, ಅವ್ರ ಹತ್ರನೇ ಮೆಟೀರಿಯಲ್ ಇತ್ತು. ಲಕ್ಕಿಲಿ ನಂಗೆ ಈ ಥರದ್ದು ಒಂದು ಬೇಕಿತ್ತು, ಅವ್ರನ್ನ ಕೇಳಿದೆ ಈ ಥರದ್ದು ಹುಡುಕ್ತಾ ಇದ್ದೀನಿ, ಇನ್ನೂ ನೋಡಿಲ್ಲ ನಾನು ಅಂದಾಗ ನನ್ನ ಹತ್ರನೇ ಇದೆ ಮೆಟೀರಿಯಲ್ಲು ತೋರಿಸ್ತೀನಿ ರೀ ಅಂತ ತೋರಿಸಿದ್ರು. ಇದೊಂದು ಕಲರ್ ಇತ್ತು, ರೆಡ್ ಕಲರ್ ಒಂದಿತ್ತು, ಇದು ತುಂಬ ಇಷ್ಟ ಆಯಿತು, ಅದಕ್ಕೆ ಇದರಲ್ಲೇ ಮಾಡಿಸಿದ್ದು. ಇದು ಅಗೇನ್ KSICಗೆ ಅಂತ ಅಂದ್ಕೊಂಡಿದ್ದೀನಿ, ಲಾಸ್ಟ್ ಟೈಮ್ ಹೇಳ್ದಂಗೆ ಇನ್ನೂ ವೇರ್ ಮಾಡಿಲ್ಲ. ಸೊ ಇದು ಅವ್ರ ಹತ್ರನೇ ಹೊಲಿಸಿರೋದು. ಇನ್ಯಾವ ಬ್ಲೌಸ್ ಇದೆ ಅವ್ರ ಹತ್ರ ಹೊಲಿಸಿರೋದು. ಸೊ ಇದೆಲ್ಲ ಬ್ಲೌಸಸ್ಸು ಒಂದು ಟೈಲರು, ಅವ್ರು ಯಾರು ಅಂದರೆ ಜಯನಗರ್ 4th T ಬ್ಲಾಕ್ ಅನಿಸುತ್ತೆ, ನೀಡಲ್ ಕ್ರಾಫ್ಟ್ ಅಂತ. ನೀಡಲ್ ಕ್ರಾಫ್ಟ್ ಅಂತ ನಾನು ಬೇಕಾದರೆ ಅವ್ರದ್ದು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅವರು ಹೊಲ್ಕೊಟ್ಟಿರೋದು ನನಗೆ. ಬಟ್ ಡಿಸೈನ್ಸ್ ಅಸ್ ಐ ಸೈಡ್ ಡಿಸೈನ್ಸ್ ಎಲ್ಲ ನಾನೇ ಫಾರ್ವರ್ಡ್ ಮಾಡ್ತೀನಿ, ಅವ್ರಿಗೆ ವಾಟ್ಸಪ್ಪಲ್ಲಿ ಹೇಳ್ತೀನಿ ನಂಗೆ ಈ ಥರ ಡಿಸೈನ್ ಬೇಕು ಇದು ಅಂತ. ಫೋನಲ್ಲೇ ಮಾತಾಡಿದ್ರೆ ಅವ್ರ ಹತ್ರ ನನ್ನ ಮೆಷರ್ಮೆಂಟ್ ಇದೆ. ಸೊ ಅವರು ನನಗೆ ಆ ಥರ ಹೊಲ್ಕೊಡ್ತಾರೆ, ಆಮೇಲೆ ಡೆಲಿವರಿಗೂ ಮಾಡಿಕೊಡ್ತಾರೆ. ಸೊ ಇದು ನೀಡಲ್ ಕ್ರಾಫ್ಟ್ ಅಂತ ಜಯನಗರ್ 4th T ಬ್ಲಾಕಲ್ಲಿದ್ದಾರೆ. ಕಾರ್ನರಲ್ಲಿ ಅಲ್ಲಿ ಒಂದು 4th T ಬ್ಲಾಕಲ್ಲಿ ಪೋಲಾ ಬೇರ್ ಐಸ್ ಕ್ರೀಮ್ ಇದೆ, ಅದರ ಆಪೋಸಿಟ್ಟೇ ಇದೆ ಇದು. ಸೊ ಈ 4 ಬ್ಲೌಸು ಅವ್ರ ಹತ್ರ ಹೊಲಿಸಿರೋದು. ಬಟ್ ನಂದು ರೀಸೆಂಟ್ ಎಲ್ಲ ಬ್ಲೌಸಸ್, ನಂದು ಕಾಂಜೀವರಂ ಬ್ಲೌಸು ಎಲ್ಲನೂ ಈ ನಡುವೆ ಅವ್ರ ಹತ್ರನೇ ಜಾಸ್ತಿ ಹೊಲಿಸ್ತಾರೆ. ಆಮೇಲೆ ಈ ಬ್ಲೌಸು ನನಗೂ ಇದು ಒಂಥರ ನನಗೆ ಇದು ನೋಡ್ತಾ ಇದ್ದೆ ಆಗೆಲ್ಲ ಒಂಥರ ಸ್ಲೀವ್ಸಲ್ಲಿ ತುಂಬ ಏನು ಕಂಟಿನ್ಯೂಸ್ ಒಂಥರ ಬಳ್ಳಿ ಡಿಸೈನ್ ಅಂತಾರಲ್ಲ, ಆ ಡಿಸೈನಲ್ಲಿ ಒಂದೆರಡು ಕಡೆ ನೋಡಿದ್ದೆ ನಾನು ಇನ್ಸ್ಟಾ ಪೇಜಲ್ಲೆಲ್ಲ, ತುಂಬ ಇಷ್ಟ ಆಗಿತ್ತು. ಇದು ಅದಕ್ಕೆ ಒನ್ ಆಫ್ ದ KSIC ಸ್ಯಾರಿಗೆ ಅಂತ ಮಾಡಿಸಿದ್ದು. ಪರ್ಟಿಕ್ಯುಲರ್ ಅದರಲ್ಲಿ ಸ್ಯಾರಿಲಿ ಏನು ಕಾಂಬಿನೇಷನ್ ಇತ್ತು, ಒಂಥರ ಮಸ್ಟರ್ಡ್ ಆ್ಯಂಡ್ ಇದು ಒಂಥರ ಮೆಜಂತಾ ಕಲರ್ ಇರುತ್ತೆ, ಗೋಲ್ಡ್ ಇತ್ತು, ಅದಕ್ಕೆ ಅದೇ ಕಾಂಬಿನೇಷನಲ್ಲೇ ಮಾಡಿಸಿರೋದು ಇದು. ಇದನ್ನು ಬೇರೆ ಬ್ಲೌಸಸ್ ಬೇರೆ ಸ್ಯಾರಿಗೂ ಹಾಕೋಬೋದು, ಬಟ್ ಆಸ್ ಯೂಶುವಲ್ ಸೇಮ್ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ ಇಲ್ಲಿ ಮುಂದೆನೂ. ಆಮೇಲೆ ಇದಕ್ಕೆ ಈ ಥರ ಕೊನೆಯಲ್ಲಿ ಇದೇ ಸೇಮ್ ಫ್ಲವರ್ ಡಿಸೈನ್ನೇ ಇದನ್ನು ಅಟ್ಯಾಚ್ ಆಗಿ ಮಾಡಿದ್ದಾರೆ. ಸೊ ಇದನ್ನು ಅಗೇನ್ ನಾನೇ ಡಿಸೈನ್ ಸೆಲೆಕ್ಟ್ ಮಾಡಿ ಅವ್ರು ಟೈಲರ್ಗೆ ಹೇಳಿದ್ದು. ಇದು ಎಲ್ಲಿ ಅಂದರೆ ಇದು ಕುಮಾರಸ್ವಾಮಿ ಲೇಔಟಲ್ಲಿ ನಮ್ಮ ಒಬ್ಬರು ಟೈಲರ್ ಇದ್ದಾರೆ, ಅವ್ರಿಗೆ ನನ್ನಮ್ಮ ಅಲ್ಲೇ ತುಂಬ ಸ್ಯಾರಿ ಬ್ಲೌಸ್ಗಳೆಲ್ಲ ಹೊಲಿಸ್ಕೊಂಡಿರೋದು. ಅವ್ರ ಹತ್ರ ನಾನು ಹೇಳಿದಾಗ ಅವರು ಆಯಿತು ಮಾಡಿಕೊಡ್ತೀವಿ ಅಂತ ಹೇಳಿದರು, ಅದಕ್ಕೆ ಅವ್ರ ಹತ್ರ ಹೊಲಿಸಿದ್ದು ಡಿಸೈನು. ಸೊ ಚೆನ್ನಾಗಿ ಬಂತು, ಡಿಸೈನು ಇಷ್ಟ ಆಯಿತು, ವೇರ್ ಮಾಡಿದಾಗೂ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು. ಸೊ ಇದು ಒಂದು ಡಿಸೈನು. ಬಟ್ ಇದು ಅದೇ ಆ ಟೈಲರ್ ಹತ್ರ ಹೊಲಿಸಿರೋದು. ಆ ಟೈಲರ್ ಡೀಟೇಲ್ಸ್ ಕೊಡೋಕ್ಕಾಗುತ್ತೋ ಅಲ್ವೋ ನೋಡಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕು. ಬಟ್ ಇದು ಅವ್ರ ಹತ್ರ ಹೊಲಿಸಿದ್ದು. ಬಟ್ ಈ ರೆಫರೆನ್ಸ್ ಕೊಟ್ಟರೆ ಬೇರೆ ಟೈಲರ್ಸು ಹೊಲ್ಕೊಡ್ತಾರೆ ಆರಾಮಾಗಿ ಡಿಸೈನ್. ಇದು ಒಂಥರ ಏನು ಅಂದ್ಕೊಂಡೆ, ಇದು ನನ್ನ ಮಗಳದ್ದು ಒಂದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಅವಳಿಗೆ ಎಲ್ಲ ನಾನು ಲೆಹೆಂಗಾ ಆ ಥರ ಎಲ್ಲ ಹೊಲಿಸಿದ್ದೆ. ಯಾರ ಹತ್ರ ಹೊಲಿಸಿದ್ದೆ ಅಂದರೆ ಸುಮಯ ಡಿಸೈನರ್ಸ್ ಅಂತ ಒಬ್ಬರಿದ್ದಾರೆ ಜಯನಗರಲ್ಲಿ. ಇವರಿದ್ದಾರಲ್ಲ ಕನ್ನಡ ಆ್ಯಕ್ಟ್ರೆಸ್ ಒಬ್ಬರು ಕಾವ್ಯ ಗೌಡ ಅಂತ, ಅವ್ರ ಸಿಸ್ಟರ್ ಒಬ್ಬರು ಬೊಟಿಕ್ ನಡೆಸ್ತಿದ್ದಾರೆ ಸುಮಯ ಅಂತ. ಅವ್ರ ಹೆಸರು ಆ್ಯಕ್ಚುಲಿ ಭವ್ಯ ಅಂತ, ಅವರು ಸುಮಯ ಬೊಟಿಕ್ ಅಂತ ಅವ್ರು ನಡೆಸ್ತಿದ್ದಾರೆ. ಅವ್ರ ಹತ್ರ ನಾನು ನಂದು ಒಂದು ಮಲ್ಟಿ ಕಲರ್ ಲಾಸ್ಟ್ ಟೈಮ್ ತೋರಿಸಿದ್ನಲ್ವ KSIC ಸ್ಯಾರಿ, ಅದಕ್ಕೆ ಹೊಲಿಸಿದ್ದು.
ಇದು ಡಿಸೈನ್ ಅಗೈನ್ ನಾನೇನು ಹೇಳಲಿಲ್ಲ ಬಿಕಾಸ್ ಅವ್ರ ಬೊಟಿಕ್ ಇತ್ತು, ಅವ್ರದ್ದು ತುಂಬ ನೋಡಿದ್ದೆ. ಬಟ್ ಐ ಫೆಲ್ಟ್ ಲಿಟ್ಲ್ ಎಕ್ಸ್ಪೆನ್ಸಿವ್ ಅನಿಸ್ತು. ಇವಾಗೆಲ್ಲ ನಾನು ಬೇರೆ ಬ್ಲೌಸಸ್ ಎಲ್ಲ ಇನ್ನೂ ತುಂಬ ಗ್ರ್ಯಾಂಡಾಗಿ ಹೊಲಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ಇದು ಮೆಟೀರಿಯಲ್ ಅವರೇ ತೊಗೊಂಡು ಬಂದರು. ನಂದೆಲ್ಲ ನೀವು ಇಲ್ಲ ಬೇರೆ ಬ್ಲೌಸಸ್ ಎಲ್ಲ ನೋಡಿದ್ರಾಗೂ ಮೆಟೀರಿಯಲ್ ಎಲ್ಲನೂ ಅವರೇ ತೊಗೊಂಡು ಬಂದಿರೋದು. ಯಾಕಂದರೆ KSICಲಿ ನಿಮ್ಗೆ ಗೊತ್ತಿರೋ ಹಾಗೆ ಸ್ಯಾರಿಗೆ ಬ್ಲೌಸ್ ಪೀಸ್ ಬರೋದಿಲ್ಲ. ಸೊ ನಾವೇ ಸಪ್ರೇಟ್ ಮೆಟೀರಿಯಲ್ ತೊಗೊಂಡು ಹೊಲಿಸ್ಬೇಕು. ಸೊ ಇದನ್ನು ಅವರೇ ಮ್ಯಾಚ್ ಮಾಡಿ ಮೆಟೀರಿಯಲ್ ತೊಗೊಂಡು ಬಂದು ಈ ಡಿಸೈನು ನಾನು ಅವ್ರಿಗೆ ಬಿಟ್ಬಿಟ್ಟಿದ್ದೆ. ನಾನು ಒಂದು ಶೇಪ್ ಮಾತ್ರ ಹೇಳಿದೆ, ನನಗೆ ಈ ಥರದ್ದು ಒಂದು ಶೇಪಲ್ಲಿ ಹೊಲ್ಕೊಡಿ, ನನ್ನ ಹತ್ರ ಇಲ್ಲ ಬ್ಲೌಸಸ್ಸು ಅಂತ. ಆ ಶೇಪಲ್ಲಿ ಮಾಡ್ತೀನಿ ಅಂತ ಹೇಳಿದರು. ಬಟ್ ಡಿಸೈನ್ ಅವರೇ ಹೋದರು. ಬಟ್ ಐ ಫೆಲ್ಟ್ ಪರ್ಸ್ನಲಿ ತುಂಬ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿದ್ರು ಅವರು. ಸೊ ಅದಕ್ಕೆ ಇದು ಒಂದೇ ಬ್ಲೌಸು, ಆಮೇಲೆ ಅಷ್ಟೊಂದು ಹೊಲ್ಸಕ್ಕೆ ಹೋಗಿಲ್ಲ ಅಲ್ಲಿ. ಸೊ ಇದು ಅವ್ರ ಹತ್ರ ಹೊಲಿಸಿದ್ದು. ಡೀಟೇಲ್ಸ್ ಬೇಕಿದ್ರೆ ಹೇಳಿ, ನಾನು ಅವ್ರ ಅಡ್ರೆಸ್ಸು ಅದು ಎಲ್ಲ ಕೊಡ್ತೀನಿ. ಸೊ ಇದು ನಂದು ಬರೀ KSIC ಸ್ಯಾರೀಸ್ಗೆ ನಾನು ಮಾಡಿರೋ ಬ್ಲೌಸಸ್ಸು. ಇದೆಲ್ಲ ಅದೇ ನಾನು ಹೇಳ್ದಂಗೆ, ನಾನು ಮೋಸ್ಟ್ಲಿ ಯಾವುದೇ ಬ್ಲೌಸು ಯಾವುದೇ ಸ್ಯಾರಿ ಹೊಲಿಸ್ಬೇಕಂದ್ರೂ ಸ್ವಲ್ಪ ರಿಸರ್ಚ್ ಮಾಡ್ತೀನಿ. ಇನ್ಸ್ಟಾಗ್ರಾಮು, ಪಿಂಟ್ರೆಸ್ಟು, ಫೇಸ್ಬುಕ್ಕು, ಗೂಗಲ್ಲು ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ನೋಡಿ ಲೇಟೆಸ್ಟ್ ಡಿಸೈನ್ಸ್ ಏನೇನು ಆಗ್ತಿದೆ ಅದೆಲ್ಲ ನೋಡಿಕೊಂಡು ಒಂದಷ್ಟು ಸ್ನ್ಯಾಪ್ಶಾಟ್ಸ್ ತೊಗೊಂಡು ಆಮೇಲೆ ನಾನು ಅದನ್ನು ನೋಡ್ತೀನಿ. ಈ ಸ್ಯಾರಿಗೆ ನನ್ನ ಹತ್ರ ಇರೋ ಸ್ಯಾರಿಗೆ ಮ್ಯಾಚ್ ಆಗುತ್ತಾ ಹೇಗೆ ಅಂತ ನೋಡಿಬಿಟ್ಟು ನಾನು ಆಮೇಲೆ ಅವ್ರಿಗೆ ಹೇಳ್ತೀನಿ. ಅದ್ರ ಮೇಲೆ ನನಗೆ ಹೊಲ್ಕೊಡ್ತಾರೆ. ಸೊ ಒಂದೊಂದ್ಸಲಿ ಡಿಸೈನ್ ಹುಡ್ಕೋದು ಎಷ್ಟು ಕಷ್ಟ ಆಗುತ್ತೋ ಅದನ್ನು ಹಾಗೆ ಎಕ್ಸಿಕ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಒಳ್ಳೆ ಟೇಲರ್ ಬೇಕು, ಒಳ್ಳೆ ಡಿಸೈನ್ ಮಾಡೋರು ಬೇಕು. ಸೊ ಇದು ಅದೇ ಅಗೇನ್ ಹೇಳ್ದಂಗೆ ನೀಡಲ್ ಕ್ರಾಫ್ಟ್ ಅಂತ ಚೆನ್ನಾಗಿ ಮಾಡಿಕೊಡ್ತಾರೆ. ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳೋಕ್ಕಾಗಲ್ಲ, ಅಥವಾ ಲೋ ಬಡ್ಜೆಟಲ್ಲೂ ಅಂತ ಹೇಳೋಕ್ಕಾಗಲ್ಲ. ಐ ಥಿಂಕ್ ಅವರು ಇವಾಗ ಸ್ವಲ್ಪ ಜಾಸ್ತಿನೇ ಪ್ರೈಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಿರೋದ್ರಿಂದ ಅವ್ರದ್ದು ಪ್ರೈಸಸ್ ಎಲ್ಲ ಜಾಸ್ತಿನೇ ಇದೆ. ಈ ಥರ ಎಲ್ಲ ಮೆಟೀರಿಯಲ್ ಬೇಕು ಅಂದರೆ ಹೋಗ್ಬೋದು ಅವ್ರ ಹತ್ರ. ಆಮೇಲೆ ಸ್ಯಾರಿನೂ ಅವರು ಆ್ಯಕ್ಚುಲಿ ಈ ನಡುವೆ ಸ್ಯಾರೀಸು ಮಾರ್ತಿದಾರಲ್ಲೇ, ಸ್ಯಾರೀಸು ಮಾಡ್ಬೋದು. ಆಮೇಲೆ ರೆಡಿಮೇಡ್ ಬ್ಲೌಸಸ್ಸು ತುಂಬ ಇದೆ ಅವ್ರ ಹತ್ರ. ರೆಡಿಮೇಡ್ ಬ್ಲೌಸಸ್ಸು ನೀವು ತೊಗೋಬೋದು. ನಾನು ಒಂದೆರಡು ರೆಡಿಮೇಡ್ ಬ್ಲೌಸಸ್ ಒಂಥರ ಅರ್ಜೆಂಟ್ ಇದ್ದಾಗ ಲಾಸ್ಟ್ ಟೈಮ್ ಒಂದು ತೊಗೊಂಡಿದ್ದೆ. ಬಟ್ ಅದರ್ ದೆನ್ ದ್ಯಾಟ್ ನೀವು ಯಾವುದೇ ಬ್ರೈಡಲ್ ಡಿಸೈನ್ ಆದರೂ ಕೊಟ್ಟರು ಹೊಲ್ಕೊಡ್ತಾರೆ. ಆಮೇಲೆ ನಾರ್ಮಲ್ ಸ್ಯಾರೀಸ್ಗೂ ಹೊಲ್ಕೊಡ್ತಾರೆ, ಪ್ಲೇನ್ ಬ್ಲೌಸು ಹೊಲ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆ್ಯಂಡ್ ಈವನ್ ನಾನೊಂದು ಲೆಹೆಂಗಾನೂ ಹೊಲಿಸಿದ್ದೀನಿ ಅವ್ರ ಹತ್ರ, ಕ್ರಾಪ್ ಟಾಪ್ ಲೆಹೆಂಗಾ. ಅದನ್ನು ಹೊಲ್ಕೊಟ್ರು, 2 ಡೇಸಲ್ಲಿ ಹೊಲ್ಕೊಟ್ರು ನನಗೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಿಗಾದ್ರೂ ಇಷ್ಟ ಇರೋರು. ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಅಡ್ರೆಸ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓಕೆನಾ? ಸೊ ನನ್ನ ಹತ್ರ ಇನ್ನೂ ಒಂದು ಸ್ಯಾರಿ ಇತ್ತು, ನನಗೆ ತೋರಿಸ್ಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಈ ವಿಡಿಯೋದಲ್ಲೇ ತೋರಿಸ್ಬಿಡೋಣ, ಇನ್ನು ಅದೊಂದಕ್ಕೆ ಹೇಗೆ ಇನ್ನೇನು ವಿಡಿಯೋ ಮಾಡೋದು ಅಂತ. ಈ ನಡುವೆ ಈ ಥರ ಒಂದು ಶಿಫಾನ್ ಸ್ಯಾರೀಸ್ ಅಂತ ಬರ್ತಿದ್ದಿಲ್ಲ, ಇದೆಲ್ಲ ಹಳೆಯ ಕಾಲದಲ್ಲಿ ಅಮ್ಮ ಹೇಳ್ತಾಯಿದ್ರು. ಅವ್ರ ಕಾಲದಲ್ಲೆಲ್ಲ ತುಂಬ ಚೆನ್ನಾಗಿ ಜಾಸ್ತಿ ಈವನ್ ಮೂವಿಗಳಲ್ಲೂ ಉಟ್ಕೋತಾಯಿದ್ರು, ತುಂಬ ಲೈಟ್ ವೆಯ್ಟು ಅಂತ. ಈಗ ಮತ್ತೆ ಇದು ಬ್ಯಾಕ್ ಇನ್ ಆ್ಯಕ್ಷನ್ ಥರ ಬರ್ತಾ ಇದೆ, ಈಗ ಟ್ರೆಂಡಲ್ಲಿ ಬರ್ತಾ ಇದೆ ಸ್ಯಾರೀಸು. ನೋಡಿ ಈ ಥರ, ಇದು ರೆಡ್ ಕಲರಲ್ಲಿ ತೊಗೊಂಡೆ ನಾನು. ಈ ಥರ ಸಿಲ್ವರ್ ಜರೀಲಿ ತುಂಬ ಗ್ರ್ಯಾಂಡಾಗಿ ರೆಡ್ ಮೇಲೆ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಸ್ಯಾರಿ. ಬಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ ತುಂಬಾ ಲೈಟ್ ವೆಯ್ಟ್ ಸ್ಯಾರಿ. ಇದು ನೋಡಬೇಕಂದ್ರೆ ಈ ಬ್ಲೌಸ್ ವೆಯ್ಟ್ ಅಷ್ಟು ಇಲ್ಲ, ಅಷ್ಟು ಲೈಟ್ ವೆಯ್ಟ್ ಇದೆ ಸ್ಯಾರಿ. ಇದ್ರಲ್ಲಿ ತುಂಬ ಕಲರ್ಸ್ ಬಂದಿದೆ ಈಗ, ಎಷ್ಟೊಂದು ತುಂಬ ಜನನೇ ಮಾರ್ತಾ ಇದ್ದಾರೆ. ನಾನಿದು ತೊಗೊಂಡಿದ್ದು ಎಲ್ಲಿ ಅಂದರೆ ವಿಜಯನಗರದಲ್ಲಿ ಪ್ರೆಟಿ ಸ್ಯಾರೀಸ್ ಅಂತ ಇದೆಯಲ್ಲ, ಅವ್ರ ಹತ್ರ ತೊಗೊಂಡಿದ್ದು. ಇದರದ್ದು ತೋರಿಸ್ತೀನಿ. ಸೆರಗು ಚೆನ್ನಾಗಿದೆ, ಇದು ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿದೆ. ನೋಡಿ ಈ ಥರ ಇರುತ್ತೆ ಸೆರಗು. ನೋಡಿ ಸೆರಗು ಈ ಥರ ಬರುತ್ತೆ. ಇದರಲ್ಲಿ ಇನ್ನೂ ತುಂಬ ಕಲರ್ಸ್ ಇತ್ತು, ಪಿಂಕು, ಲೈಟ್ ಪಿಂಕು, ಬ್ಲ್ಯಾಕು, ಗ್ರೀನು ಅಂತೆಲ್ಲ. ಐ ಡೋಂಟ್ ನೋ, ರೆಡ್ ನೋಡಿದ ತಕ್ಷಣ ತುಂಬ ಇಷ್ಟ ಆಗ್ಬಿಡುತ್ತೆ. ರೆಡ್ಡು ಒಂಥರ ಎತ್ತಿ ಕಾಣುತ್ತಲ್ಲ ಕಲರು, ಅದಕ್ಕೆ ತೊಗೊಂಡೆ. ಬಟ್ ಆಮೇಲೆ ಅನ್ಕೋತಿದ್ದೆ ಸ್ವಲ್ಪ ಲೈಟ್ ಕಲರಲ್ಲೂ ತೊಗೊಂಡಿದ್ದಿದ್ರೆ ಚೆನ್ನಾಗಿ ಕಾಣಿಸಿರೋದೇನೋ, ಸಿಂಪಲ್ ಫಂಕ್ಷನ್ಗೆ ಉಟ್ಕೊಂಡು ಹೋಗ್ಬೋದು ಅಂತ. ಬಿಕಾಸ್ ಇದನ್ನು ಉಟ್ಕೊಂಡಾಗ ನಾನು ಸ್ವಲ್ಪ ಗ್ರ್ಯಾಂಡ್ ಅನಿಸ್ತು. ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಈ ಸ್ಯಾರಿದು ಅಂದರೆ ತುಂಬಾ ತೆಳ್ಳಗಿದೆ ಈ ಸ್ಯಾರಿ. ನೋಡಿ ಕ್ಲಿಯರಾಗಿ ನನ್ನ ಕೈಯೇ ಕಾಣಿಸ್ತಾ ಇದೆ. ಸೊ ಒಂಚೂರು ಏನಾದರೂ ಸಿಕ್ಕಾಕೋತು ಎಲ್ಲಾದರೂ ಅಂದರೆ ಸ್ಯಾರಿ ಫುಲ್ ಪರ್ ಅಂತ ಹರಿದ್ಬಿಡುತ್ತೆ, ಹಂಗಾಗತ್ತಿದು. ಸೊ ವೆರಿ ಕೇರ್ಫುಲ್ ಇರಬೇಕು ಈ ಸ್ಯಾರಿಗಳ ಮಧ್ಯ. ಬಟ್ ಅಗೇನ್ ಉಟ್ಕೊಂಡಾಗ ತುಂಬ ಲೈಟ್ ವೆಯ್ಟು. ಇವಾಗ ನನ್ನಂಥವ್ರಿಗೆ ಸೀರೆಗಳು ಅಷ್ಟೊಂದು ಉಡೋದೇ ಇಲ್ಲ, ಇವೊಂದು ಕಲೆಕ್ಷನ್ಸ್ ಇಟ್ಕೊಂಡಿದ್ರು ಜಾಸ್ತಿ ಉಡೋದಿಲ್ಲ ಅಂಥವ್ರಿಗೆ ಈ ಥರ ಲೈಟ್ ವೆಯ್ಟ್ ಸ್ಯಾರೀಸು ಸ್ವಲ್ಪ ಜಾಸ್ತಿ ಹೊತ್ತು ಉಟ್ಕೋಬೇಕು ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಬ್ಲೌಸ್ ಏನು ಎಕ್ಸ್ಟ್ರಾ ಮಾಡ್ಸೋಕೆ ಹೋಗಿಲ್ಲ, ಯಾಕಂದರೆ ಸ್ಯಾರಿನೇ ಅಷ್ಟು ಎಲಿಗೆಂಟಾಗಿದೆ. ಅದ್ರ ಮೇಲೆ ಬ್ಲೌಸ್ ಇನ್ನೂ ಗ್ರ್ಯಾಂಡಾಗಿ ಮಾಡಿಸಿ ಏನು ಮಾಡೋದು, ಅಷ್ಟೊಂದು ವರ್ಕ್ ಆಗೋಲ್ಲ ಅಂದ್ಬಿಟ್ಟು
ನಾನು ಸಿಂಪಲಾಗಿ ಆ ಬ್ಲೌಸ್ ಮೆಟೀರಿಯಲ್ ನೋಡಿ ಅದರಲ್ಲೇ ಬಂದಿತ್ತು, ಸ್ಯಾರಿಲೇ ಬ್ಲೌಸ್ ಬಂದಿತ್ತು ಮೆಟೀರಿಯಲ್ಲು, ಅದರಲ್ಲೇ ಪ್ಲೇನಾಗಿ ಬ್ಲೌಸ್ ಹೊಲಿಸಿದೆ. ಇದಾಗೆ ಇನ್ನು ಮನೆ ಹತ್ರ ಇರೋರ ಹತ್ರನೇ ಪ್ಲೇನಾಗಿ ಬ್ಲೌಸ್ ಹೊಲಿಸಿದೆ. ಏನು ಅಷ್ಟೊಂದು ವರ್ಕೇನು ಮಾಡಿಸಿಲ್ಲ, ಸುಮ್ಮನೆ ಪ್ಲೇನ್ ಬ್ಲೌಸ್ ಬಟ್ ಡಿಫ್ರೆಂಟ್ ನೆಕ್ ಶೇಪ್ ಕೊಡಿಸಿದ್ದೀನಿ ಅಷ್ಟೇ. ಇದು ಚೆನ್ನಾಗಿದೆ ಉಟ್ಕೊಂಡಾಗ. ನನ್ನ ಹತ್ರ ಫೋಟೋ ಇದೆಯೋ ಇಲ್ಲೋ ನೋಡ್ತೀನಿ, ಫೋಟೋ ಇದ್ದರೆ ಅಪ್ಲೋಡ್ ಮಾಡ್ತೀನಿ. ಸೊ ಇದು ನಂದು ಈ ವಿಡಿಯೋದಲ್ಲಿ ಇದನ್ನು ತೋರಿಸೋಣ ಅಂತ ತುಂಬ ಜನ ಕೇಳಿದ್ರಿಂದ ಇದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ರೆ ಎಲ್ಲರಿಗೂ ಆನ್ಸರ್ ಸಿಗುತ್ತೆ, ಅಲ್ಲಿ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ಬದಲು ಅಂತ ಮಾಡಿದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ಇನ್ನೂ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಖಂಡಿತ ಹೇಳಿ. ನಾನು ಇನ್ನೂ ಒಂದಷ್ಟು ಜನ ಕೇಳಿದ್ದೀರಾ ಅಮ್ಮಂದು ಅತ್ತೆದು ಅವ್ರದ್ದು ಕಲೆಕ್ಷನ್ ತೋರಿಸಿ ಅಂತ. ನಾನು ಅದನ್ನು ಇಂಟ್ರೋಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನೊಂದು ಇಂಟ್ರೂ ಮಾಡೋಣ ಅಂದ್ಕೊಂಡಿದ್ದೀನಿ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಅದು ಸ್ವಲ್ಪ ಡಿಲೇ ಆಗುತ್ತೆ ಆ ವಿಡಿಯೋ, ಸೊ ಬಟ್ ಡೆಫಿನೆಟ್ಲಿ ಮಾಡ್ತೀನಿ. ಸ್ವಲ್ಪ ಡಿಲೇ ಆಗುತ್ತೆ, ಅದರ ರೀಸನ್ ಏನಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಆ ವಿಡಿಯೋನೂ ಬರುತ್ತೆ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರಿ, KSICದು ಎಂಬ್ರಾಯ್ಡ್ರಿ ಸೀರೆಸ್ ಬಂದಿದೆಯಲ್ಲ ಅದೇನಾದರೂ ಇದ್ದರೆ ತೋರಿಸಿ ಅಂತ. ನನಗೂ ಗೊತ್ತಿಲ್ಲ ಎಂಬ್ರಾಯ್ಡ್ರಿ ಸೀರೆಸ್ ಬಂದಿದೆ, ನನಗೆ ಗೊತ್ತು ಪ್ರಿಂಟೆಡ್ ಇದೆ ಅವ್ರ ಹತ್ರ ಅಂತ. ಆದರೆ ಟಿಶ್ಯೂ ಸ್ಯಾರಿನೂ ಇದೆ ಅವ್ರ ಹತ್ರ. ನಾನು ಲಾಸ್ಟ್ ಟೈಮ್ ಹೋದಾಗ ಟಿಶ್ಯೂ ಸ್ಯಾರಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಬಟ್ ಲಿಟ್ಲ್ ಎಕ್ಸ್ಪೆನ್ಸಿವ್ ಅನಿಸ್ತು. ಆಮೇಲೆ ಕಲರು ಒಂದೇ ಒಂದಿತ್ತು, ಅಷ್ಟೊಂದು ನನಗೆ ಬೇರೆ ಕಲರ್ ಆಪ್ಷನ್ ಇಲ್ದಿದ್ರಿಂದ ಅಷ್ಟೊಂದು ಎಕ್ಸ್ಪೆನ್ಸಿವ್ ಸ್ಯಾರಿ ಆಪ್ಷನ್ ಇಲ್ಲದ್ರೆ ಯಾಕೆ ತೊಗೊಳ್ಳೋದು ಅಂತ ತೊಗೊಂಡಿಲ್ಲ. ಬಟ್ ಟಿಶ್ಯೂ ಸ್ಯಾರೀಸ್ ಇದೆ KSICಲಿ, ಪ್ರಿಂಟೆಡ್ ಸ್ಯಾರೀಸ್ ಇದೆ. ಎಂಬ್ರಾಯ್ಡ್ರಿ ಸ್ಯಾರೀಸ್ ನಾನು ನೋಡಿಲ್ಲ, ಬಟ್ ಕಮೆಂಟಲ್ಲಿ ಒಬ್ಬರು ಹಾಕಿದ್ರು ಎಂಬ್ರಾಯ್ಡ್ರಿ ಸ್ಯಾರೀಸು ಬಂದಿದೆ KSICಲಿ, ನಿಮ್ಮ ಹತ್ರ ಇದ್ದರೆ ತೋರಿಸಿ ಅಂತ. ಬಟ್ ನನ್ನ ಹತ್ರ ಅದಿಲ್ಲ, ಸೊ ನನಗೆ ಇನ್ಫಾರ್ಮೇಷನು ಗೊತ್ತಿಲ್ಲ. ಮುಂದಕ್ಕೆ ಯಾವಾಗಾದರೂ ತೊಗೊಂಡ್ರೆ ಡೆಫಿನೆಟ್ಲಿ ತೋರಿಸ್ತೀನಿ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇನ್ನೇನಾದರೂ ಕ್ವಶನ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಆಮೇಲೆ ಇನ್ಯಾವುದಾದ್ರೂ ವೀಡಿಯೋಸ್ ಬೇಕಿದ್ದರೆ ಹೇಳಿ. ಸೊ ಹಾಗೆ ಹೇಳ್ದಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಟ್ರಡಕ್ಷನ್ನು ಕೊಡ್ತೀನಿ, ಎಲ್ಲಿಂದ ಏನಕ್ಕೆ ಮಾಡ್ತಾಯಿದ್ದೀನಿ, ಎಲ್ಲಿದ್ದೀವಿ ನಾವು, ಅದ್ರ ಬಗ್ಗೆ ಕೊಡ್ತೀನಿ. ಆಮೇಲೆ ಮೇ ಬಿ ಕಪಲ್ ಆಫ್ ಮೈ ಜ್ಯುವೆಲರಿ ಪೀಸಸ್ಸು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಹೇಳಿ ಮಾಡಿ. ಓಕೆ, thank you so much. Please do subscribe, like and share my channel. Thank you. Bye.